ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸ ಬುಧವಾರದಿಂದ ನಿಮಗೆ ಈ ಎಲ್ಲ ಲಾಭಗಳಿವೆ. ಶ್ರಾವಣ ಮಾಸ ಬುಧವಾರವನ್ನು ಶ್ರಾವಣ ಬುಧವಾರ ಎಂದು ಕರೆಯಲಾಗುತ್ತದೆ. ಈ ದಿನ ಶಿವ ಮತ್ತು ಗಣಪತಿಯನ್ನು ಆರಾಧಿಸಲಾಗುತ್ತದೆ. ಶ್ರಾವಣ ಬುಧವಾರ ಶಿವ ಮತ್ತು ಗಣಪತಿ ಪೂಜೆ ಮಾಡುವುದರ ಪ್ರಯೋಜನವೇನು? ಶ್ರಾವಣ ಬುಧವಾರದಿಂದ ಏನೆಲ್ಲ ಲಾಭಗಳಿವೆ ಅಂತ ನೋಡೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಪೋರ್ಟ್ ಮಾಡಿ. ಶ್ರಾವಣ ಮಾಸದ ಶಿವನ ಮಾಸವಾದರೆ ಮತ್ತೊಂದೆಡೆ ಈ ಮಾಸದಲ್ಲಿ ಬರುವ ಪ್ರತಿ ಒಂದು ಬುಧವಾರವು ಆತನ ಪುತ್ರನಾದ ಗಣೇಶನಿಗೆ ಸಂಬಂಧಿಸಿದ ದಿನ. ಹಾಗಾಗಿ ಶ್ರಾವಣ ಮಾಸದ ಬುಧವಾರದ ದಿನದಂದು ಗಣೇಶನೊಂದಿಗೆ ಶಿವನನ್ನು ಕೂಡ ಪೂಜಿಸಲಾಗುತ್ತದೆ. ಶ್ರಾವಣ ಮಾಸದ ಬುಧವಾರದಂದು ಗಣಪತಿ ಮತ್ತು ಆತನ ತಂದೆ ಶಿವನನ್ನು ಪೂಜಿಸುವುದರಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಿವೆ. ಆ ಪ್ರಯೋಜನಗಳು ಯಾವುದು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಗ್ರಹದೋಷ ದೂರ. ಪುರಾಣಗಳಲ್ಲಿ ಗಣೇಶನ ಭಕ್ತಿಯು ಶನಿ ಸೇರಿದಂತೆ ಎಲ್ಲ ಗ್ರಹ ದೋಷಗಳನ್ನು ತೆಗೆದು ಹಾಕುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಗ್ರಹ ದೋಷಗಳಿಂದ ಮುಕ್ತಿ ಪಡೆಯಲು ನೀವು ಗಣಪತಿಯನ್ನು ಪೂಜಿಸಬೇಕು. ಶ್ರಾವಣ ಮಾಸದ ಬುಧವಾರದಂದು ಮನೆಯಲ್ಲಿ ಬಿಳಿ ಬಣ್ಣದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿಸಿ ಎಲ್ಲಾ ರೀತಿಯ ತಂತ್ರಶಕ್ತಿಗಳು ನಾಶನವಾಗುತ್ತದೆ, ಅದೃಷ್ಟ ಉಳಿಯುವುದು. ಶ್ರಾವಣ ಮಾಸದ ಬುಧವಾರದ ಶುಭ ದಿನದಂದು ಗಣಪತಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯ ಸಂತೋಷ ಮತ್ತು ಅದೃಷ್ಟವು ಹೆಚ್ಚಾಗುತ್ತದೆ ಮತ್ತು ಅವನ ಜೀವನದಲ್ಲಿ ಎಲ್ಲಾ ರೀತಿಯ ಅಡೆತಡೆಗಳು ದೂರವಾಗುತ್ತವೆ. ಅದೇ ರೀತಿ ಕುಟುಂಬದಲ್ಲಿ ಕಲಹವಿದ್ದರೆ ಶ್ರಾವಣ ಮಾಸದ ಬುಧವಾರದಂದು ದುರ್ವಾ ಗಣೇಶನ ಸಾಂಕೇತಿಕ ವಿಗ್ರಹವನ್ನು ಮಾಡಿ ಇದನ್ನು ನಿಮ್ಮ ಮನೆಯ ದೇವಸ್ಥಾನದಲ್ಲಿ ಸ್ಥಾಪಿಸಿ ಮತ್ತು ಪ್ರತಿನಿತ್ಯ ವಿಧಿವಿಧಾನಗಳೊಂದಿಗೆ ಪೂಜಿಸಿ. ಹಣದ ಸಮಸ್ಯೆ ದೂರ ಆಗುತ್ತದೆ. ಸಂಪತ್ತು ಪಡೆಯಲು ಶ್ರಾವಣ ಮಾಸದ ಬುಧವಾರದಂದು ಗಣೇಶನಿಗೆ ತುಪ್ಪ ಮತ್ತು ಬೆಲ್ಲವನ್ನು ಅರ್ಪಿಸಿ ನಂತರ ಆ ತುಪ್ಪ ಮತ್ತು ಬೆಲ್ಲವನ್ನು ಹಸುವಿಗೆ ತಿನ್ನಿಸಿ. ಈ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಹಾಗೂ ಈ ದಿನದಂದು ಗಣೇಶ ಅಥವಾ ದುರ್ಗಾದೇವಿಯ ದೇವಸ್ಥಾನ ಹೊರಗೆ ಕುಳಿತಿರುವ ಹುಡುಗಿಗೆ ಬಾದಾಮಿಯನ್ನು ನೀಡಬೇಕು. ಈ ಬಾದಾಮಿ ತುಂಡಾಗಿರಬಾರದು. ಇದರಿಂದ ಮನೆಯ ಸದಸ್ಯರಿನ ರೋಗಗಳು ಪೂರ್ಣವಾಗುತ್ತವೆ. ಹಣದ ವ್ಯವಹಾರ. ಶ್ರಾವಣ ಮಾಸದಲ್ಲಿ ಬುಧವಾರದಂದು ಠೇವಣಿ ಇಟ್ಟ ಹಣವು ಪುಣ್ಯವನ್ನು ತರುತ್ತದೆ. ಶ್ರಾವಣ ಮಾಸದಲ್ಲಿ ಬುಧವಾರ ಹಣದ ವ್ಯವಹಾರ ಮಾಡಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಹಾಗೂ ಬುಧವಾರದ ದಿನವಂದು ಗಣಪತಿ ಮಂತ್ರಗಳನ್ನು ಪಠಿಸುವುದು, ಗಣೇಶನ ನಾಮಸ್ಮರಣೆ ಮಾಡುವುದು ನಿಮಗೆ ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತದೆ. ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ. ಕೆಲವೆಡೆ ಬುಧವಾರದ ದಿನವಂದು ಗಣಪತಿ ದೇವನನ್ನು ಪೂಜಿಸಲಾದರೆ ಇನ್ನು ಕೆಲವೆಡೆ ದುರ್ಗಾದೇವಿಯನ್ನು ಪೂಜಿಸಲಾಗುತ್ತದೆ. ದುರ್ಬಲ ಮನಸ್ಸಿನ ಜನರು ಶ್ರಾವಣ ಮಾಸದಲ್ಲಿ ಬುಧವಾರದಂದು ಉಪವಾಸ ಮತ್ತು ಪೂಜೆ ಮಾಡಬೇಕು, ಏಕೆಂದರೆ ಬುಧವಾರ ಬುದ್ಧಿವಂತಿಕೆಯನ್ನು ಪಡೆಯುವ ದಿನವಾಗಿದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಆಲೋಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳು.